ಹಿಂದಿಯಲ್ಲಿ ಒಂದು ಹೊಸ ಪಾಠ ತಂದಿದ್ದೀನಿ. ಅದುವೇ ಕಾಶ್ಮೀರಿ ಸೇಬ್ ಅಂತಕ್ಕಂಥ ಪಾಠ. ಇದು ಮೈಂಡ್ ಮ್ಯಾಪ್ ಮತ್ತು ಕ್ವಿಕ್ ರಿವಿಷನ್ ಸೀರೀಸ್ನ ಒಂದು ವಿಡಿಯೋ. ಇದಕ್ಕಿಂತ ಮುಂಚೆ ನಾನು ಕಾಶ್ಮೀರಿ ಸೇಬ್ ಅಂತಕ್ಕಂಥ ಪಾಠದ ಸಂಪೂರ್ಣವಾಗಿರ್ತಕ್ಕಂಥ ಸಾರಾಂಶ ಆಗಿರ್ಬೋದು, ಪ್ರಶ್ನೋತ್ತರ ಆಗಿರ್ಬೋದು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಬಂದಿರತಕ್ಕಂಥ ಕ್ವಶನ್ಸ್ಗಳನ್ನ ಎಲ್ಲ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ತಾವು ನೋಡದೇ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತೋದ್ರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನನ್ನು ಪಡಿತೀರಿ. ಪ್ಲೇಲಿಸ್ಟಲ್ಲಿ ಹೋಗಿ SSLC ಹಿಂದಿಯಲ್ಲಿ ಹೋದರೆ ತಾವೆಲ್ಲ ಈ ಥರನಾಗಿರ್ತಕ್ಕಂಥ ಕಾಶ್ಮೀರಿ ಸೇಬ್ ಪಾಠದ ವಿಡಿಯೋಗಳನ್ನು ತಾವುಗಳು ನೋಡ್ಬೋದು. ವಿದ್ಯಾರ್ಥಿಗಳೇ, ಇದು ತುಂಬಾ ಹೊಸದಾಗಿರ್ತಕ್ಕಂಥ ಮೈಂಡ್ ಮ್ಯಾಪ್ ಮತ್ತು ಕ್ವಿಕ್ ರಿವಿಷನ್. ಸಂಪೂರ್ಣವಾಗಿ ಪಾಠವನ್ನು ಕೇವಲ 10 ನಿಮಿಷದಲ್ಲೇ ನಾನು ನಿಮಗೆ ಕ್ವಿಕ್ ಆಗಿ ರಿವಿಷನನ್ನು ಮಾಡ್ತೀನಿ, ಕೆಲವೊಂದಿಷ್ಟು ಫ್ಲೋ ಚಾರ್ಟ್ಗಳನ್ನು ಬಳಸಿಕೊಂಡು. ಭಾಳ ನೆನಪುಳಿಯುತ್ತೆ. ಇದಕ್ಕಿಂತ ಮುಂಚೆ ನಾನು ಮಾತೃಭೂಮಿ ಪದ್ಯದ ಹಾಕಿದ್ದೀನಿ ವಿಡಿಯೋವನ್ನು. ತಾವು ನೋಡದೇ ಇದ್ದರೆ ಐ ಬಟನಲ್ಲಿ ಸಜೆಸ್ಟ್ ಮಾಡ್ತೀನಿ, ನೋಡ್ಬೋದು. ಶುರು ಮಾಡೋಣ. ಕಾಶ್ಮೀರಿ ಸೇಬ್ ಈ ಒಂದು ಪಾಠದ ಮೈಂಡ್ ಮ್ಯಾಪ್ ಮತ್ತು ಕ್ವಿಕ್ ರಿವಿಷನ್ ಸೀರೀಸ್ನಲ್ಲಿ ವಿಡಿಯೋ. ಸೊ ಮೊದಲಿಗೆ ಕಾಶ್ಮೀರಿ ಸೇಬ್ ಅಂತ ಬಂದ ಕೂಡಲೇ ತಾವು ನೆನಪಿಟ್ಕೊಳ್ತಕ್ಕಂಥದ್ದು ಪಾಠ ಕಾ ವಿಧ. ಈ ಪಾಠ ಮುಖ್ಯವಾಗಿ ಕಹಾನಿ ವಿಧದಲ್ಲಿದೆ, ತಮಗೆಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಈ ಕಹಾನಿ ವಿಧದಲ್ಲಿರ್ತಕ್ಕಂಥ ಕಾಶ್ಮೀರಿ ಸೇಬನ್ನು ಬರೆದಿರ್ತಕ್ಕಂಥ ಕಹಾನಿಕಾರ ಮುನ್ಸಿ ಪ್ರೇಮಚಂದ್. ಹಾಗಾದರೆ ಈ ಕಥೆಯ ಆಶಯ ಅಥವಾ ಉದ್ದೇಶ ಏನು? ಖರೀದಾರಿ करते समय सावधानी नहीं बरते तो धोखा खाने की संभावना होती है. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಿಪ್ಸ್ ಇದಾವೆ, ಪಾಯಿಂಟ್ಸ್ ಇದಾವೆ. ಕಾಶ್ಮೀರಿ ಸೇಬ್ ಕಹಾನಿ ವಿಧ का है, कहानीकार मुंशी प्रेमचंद है. खरीदारी करते समय सावधानी नहीं बरते तो धोखा खाने की संभावना है. यह इस पाठ का आशय है, उद्देश्य है, या इस कथन हमें सीख मिलती है इस कहानी पढ़ने के दौरान. ಮುಂದೆ ಹೋಗೋಣ. ಇಲ್ಲಿ ಮುನ್ಸಿ ಪ್ರೇಮಚಂದ್ ಅವರ ಪರಿಚಯವನ್ನು ನೋಡಬೇಕಾಗತ್ತೆ. ಅನುರೂಪದಲ್ಲಿ ಕೇಳ್ತಾರೆ. ಸೊ ಅದಕ್ಕಾಗಿ ಫಸ್ಟ್ ಬರ್ತಕ್ಕಂಥದ್ದು ಮುನ್ಸಿ प्रेमचंद जी का जन्म काल है कि 31 जुलाई 1880 वाराणसी के लमही. आगे इनका जो वास्तविक नाम मिलता है मुंशी प्रेमचंद जी का धनपत राय. और प्रमुख इनके उपन्यास है कि गोदान, सेवा सदन, गबन, निर्मला, कर्मभूमि. और अंतिम है बच्चों इनकी कहानियाँ बड़े घर की बेटी, नमक का दरोगा, पंच परमेश्वर, फूस की रात. यह था मुंशी प्रेमचंद जी के बारे में परिचय. आगे चलेंगे. ಇದು ಮುನ್ಸಿ ಪ್ರೇಮಚಂದ್ ಅವರೊಂದು ಪರಿಚಯ ಇತ್ತು. ಜನ್ಮಕಾಲ, ಜನ್ಮಸ್ಥಳ, ವಾಸ್ತವಿಕ ಹೆಸರು, ಬರೆದಿರ್ತಕ್ಕಂಥ ಕಾದಂಬರಿಗಳು ಮತ್ತು ಕಥೆಗಳು. ಒಂದ್ಸರಿ ನೋಡ್ಕೊಂಡ್ರೆ ಸಾಕು, ಇಲ್ಲಿರ್ತಕ್ಕಂಥ ಯಾವ ಬೇಕಾದ ಕ್ವಶನ್ಸ್ಗಳನ್ನ ತಾವುಗಳು ಅಟೆಂಪ್ಟನ್ನು ಮಾಡಬಹುದು. ಇನ್ನು ಪಾಠದ ಕಡೆಗೆ ಹೋಗೋಣ. ಪಾಠದಲ್ಲಿ ಫಸ್ಟ್ ಸ್ಟಾರ್ಟ್ ಆಗೋದು ಚೌಕದಿಂದ. ಇಲ್ಲಿ ಚೌಕಿಗೆ ಲೇಖಕರು ಹೋಗ್ತಾರೆ. ಯಾವಾಗ ಹೋಗಿರ್ತಾರಪ್ಪ ಅಂದರೆ ಕಲ್ ಶಾಮ್ಕೋ, ನಿನ್ನೆ ಸಂಜೆ ಲೇಖಕರು ಚೌಕಿಗೆ ಹೋಗಿದ್ರು. ಏಕೆ ಅಂತ ಹೇಳಿದ್ದಾರೆ, 2-4 ಜರೂರಿ ಚೀಜೆ ಖರೀದನೆ, 1-2-4 ಅವಶ್ಯಕವಾದ ವಸ್ತುಗಳನ್ನು ಖರೀದಿ ಮಾಡ್ಲಿಕ್ಕೆ ಹೋಗಿದ್ರು. ಏಕ್ ದುಕಾನ್ ಪರ್ ಬಹುತ್ ಅಚ್ಚೆ ರಂಗದಾರ್ ಗುಲಾಬಿ ಸೇಬ್ ದೇಖಕರ್ ಲಲಚಾಯ. ಲೇಖಕರಿಗೆ ಏನಾಗ್ತದಪ್ಪ ಅಂದ್ರೆ, ಒಂದು ಅಂಗಡಿಯಲ್ಲಿ ತುಂಬಾ ಒಳ್ಳೆಯ ಮತ್ತು ಬಣ್ಣದ ಗುಲಾಬಿ ಬಣ್ಣದ ಸೇಬು ಹಣ್ಣುಗಳನ್ನು ನೋಡಿ ಲೇಖಕರಿಗೆ ಮನಸಾರೆ ಆಗ್ತದೆ ತಿನ್ನಲಿಕ್ಕೆ. ಮುಂದೆ आजकल शिक्षित समाज में विटामिन और प्रोटीन के बारे में विचार हो रही है. ಇಂದಿನ ಸಮಾಜದಲ್ಲಿ ವಿಟಮಿನ್ ಮತ್ತು ಪ್ರೋಟೀನ್ಗಳ ಬಗ್ಗೆ ಏನಾಗ್ಲಿಕ್ಕತ್ತದಪ್ಪ ಅಂದ್ರೆ ವಿಚಾರ ಮಾಡ್ತಕ್ಕಂಥ ಪ್ರವೃತ್ತಿ ಹೆಚ್ಚಾಗ್ತಾ ಇದೆ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿದೆ ವಿದ್ಯಾರ್ಥಿಗಳೇ. ತಾವು ಖಂಡಿತವಾಗಿ ನೆನಪಿನಲ್ಲಿ ಉಳಿತದ ಈ ವಿಡಿಯೋವನ್ನು ನೋಡಿದ್ರಿ. ಮುಂದೆ ಹೋಗೋಣ. आज तो टोमेटो भोजन का अविभाज्य अंग बन गया है और गाजर को भी मेज पर स्थान मिला है क्योंकि गाजर में बहुत कुछ विटामिन है. आगे रस और स्वाद सेब और आम दोनों ही समान है. आगे है रोज एक सेब खाने से हमें डॉक्टरों से दूर रह सकते हैं, डॉक्टरों से बच सकते हैं. आगे है बच्चों, यस, यहाँ पर 1-2 कथनें बहुत ही इंपॉर्टेंट है. दुकानदार ने लेखक से कहते हैं कि बाबूजी बड़े मजेदार सेब आए, खास कश्मीर के, ले जाइए, तबीयत खुश हो जाएगी. यस, अगला जो कथन है बच्चों, दुकानदार ने नौकर से कहता है, सुनो आज से कश्मीरी सेब निकला, चुन कर लाना. ಇಲ್ಲಿ ಅಂಗಡಿಯವನು ಲೇಖಕನಿಗೆ ಹೇಳಿದ ಒಂದು ಹೇಳಿಕೆ, ಅಂಗಡಿಯವನು ನೌಕರನಿಗೆ ಹೇಳಿರ್ತಕ್ಕಂಥ ಹೇಳಿಕೆ, ಎರಡು ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ ಮಕ್ಕಳೇ. ನಾನು ಬರೀ ಕೀ ಪಾಯಿಂಟ್ ಅಷ್ಟೇ ಕೊಟ್ಟಿದ್ದೀನಿ, ತಾವುಗಳು ಖಂಡಿತವಾಗಿ ನೆನಪಿನಲ್ಲಿ ಇಟ್ಕೊಳ್ತೀರಿ. ಮುಂದೆ ಹೋಗೋಣ ವಿದ್ಯಾರ್ಥಿಗಳೇ. ಮುಂದೆ ಇರ್ತಕ್ಕಂಥದ್ದು ಸೇಬ್ ಕಿ ಹಾಲತ್. ಪಹಲಾ ಸೇಬ್ सड़ा हुआ था, 1 रुपये के छिलका गल गया था. सेकंड वन, दूसरा सेब आधा सड़ा हुआ था. तीसरा सेब सड़ा तो न था मगर एक तरफ दबकर बिल्कुल पिचक गया था. और चौथा सेब
ಬೇಧಾಕ್ತ ಕಾಲ ಸುರಾಕ್ತ. ಒಂದೊಂದೇ ವರ್ಡ್ ನೆನಪಿಟ್ಕೊಂಡ್ರೆ ಸಾಕು, ತಾವೆಲ್ಲ ಕೂಡ ಬರಿಬಹುದು. 2 ಅಂಕ ಆರಾಮಾಗಿ ತಾವುಗಳು ಗಳಿಸಬಹುದು. ಪಹಲಾ ಸೇಬ್ सड़ा छिलका, दूसरा सेब आधा सड़ा, तीसरा सेब पिचक गया था, चौथा सेब बेदाग था, काला सुराग था. इಷ್ಟು ಬರೆದ್ರೆ ಸಾಕು. ಮುಂದೆ ಹೋಗೋಣ ವಿದ್ಯಾರ್ಥಿಗಳೇ. हाँ यस, लेखक ने दुकानदार के हाथ में रुमाल दिया, यही धोखा की प्रेरणा थी. ಲೇಖಕರು ಅಂಗಡಿಯವನಿಗೆ ತನ್ನಲ್ಲಿರ್ತಕ್ಕಂಥ ಕರವಸ್ತ್ರವನ್ನು ಕೊಟ್ಟಿದ್ದೇ ಅವರಿಗೆ ಮೋಸ ಆಗಲಿಕ್ಕೆ ಒಂದು ಪ್ರೇರಣೆ ಆಗಿತ್ತು. ಮುಂದೆ ಇರ್ತಕ್ಕಂಥದ್ದು, ಸೊ ಇವತ್ತು ಬೇಇಮಾನಿ, ಈ ಅಪ್ರಾಮಾಣಿಕತೆ 2 ತರದಾಗ ಆಗತ್ತೆ. ಒಂದೇದು ಢೀಲೇಪನ್ ಅವ್ರ ಸಹಜ ವಿಶ್ವಾಸ. ನಾವು ಸಹಜವಾಗಿ ಏನಾಗ್ತೀವಪ್ಪ ಅಂದ್ರೆ ಮುಗ್ಧತೆ. ಢೀಲೇಪನ್ ಅಂದ್ರೆ ಮುಗ್ಧತೆ, ಸಹಜ ವಿಶ್ವಾಸ ಅಂದ್ರೆ ಸಹಜವಾಗಿ ನಾವು ಏನ್ ಮಾಡ್ತೀವಪ್ಪ, ಬೇರೆಯವ್ರ ಮೇಲೆ ನಂಬಿಕೆಯನ್ನು ಇಡ್ತೀವಿ, ಅದಕ್ಕಾಗಿ ನಾವು ಅಪ್ರಾಮಾಣಿಕರಾಗ್ತೀವಿ. ಅಪ್ರಾಮಾಣಿಕರ ಜಾಲದಲ್ಲಿ ನಾವು ಮೋಸಕ್ಕೆಡೆ ಆಗ್ತೀವಿ. ಇವತ್ತು ಪढ़े लिखे बाबुओं कर्मचारियों पर विश्वास नहीं है. ಇವತ್ತಿನ ಸಮಾಜದಲ್ಲಿ ಓದು ಬರಹವನ್ನ ಕಲ್ತಿರ್ತಕ್ಕಂಥವರ ಮೇಲೆ, ನೌಕರ ವರ್ಗದವರ ಮೇಲೆ ವಿಶ್ವಾಸ ಇಲ್ಲ. ಕಚಹರಿ, ಥಾನೆ, म्यूनिसिपालिटी में बेईमानी की दुर्गति दिखाई देती है. ಇವತ್ತು ಸರ್ಕಾರಿ ಕಚೇರಿಗಳು, ಪೊಲೀಸ್ ಸ್ಟೇಷನ್ಗಳು, म्यूनिसिपालिಟಿಯಲ್ಲಿ ಎಲ್ಲ ಕಡೆನೂ ಅಪ್ರಾಮಾಣಿಕ ಬೇಇಮಾನಿಯ ಒಂದು ದುರ್ಗತಿಯನ್ನ ನಾವುಗಳು ನೋಡಬಹುದು. ಮುಂದೆ ಇದೆ ವಿದ್ಯಾರ್ಥಿಗಳೇ, ಲೇಖಕ್ 4 ಆನೆ में आधा सेर सेब खरीद लिए. ಲೇಖಕರು 4 ಆನೆಯಲ್ಲಿ ಆಧಾ ಸೇರ್ ಸೇಬನ್ನ ಖರೀದಿಯನ್ನ ಮಾಡ್ತಾರೆ. ಮುಹರಂ में ರೇವಡಿ ಖರೀದಿ ತಿ. ಮುಹರಂ ಅಂತಕ್ಕಂಥ ಸಮಯದಲ್ಲಿ ರೇವಡಿಯನ್ನ ಖರೀದಿ ಮಾಡಿದ್ರು. ನೆಕ್ಸ್ಟ್, ಪೈಸೆ ಕಿ ಜಗಹ ಅಠನ್ನಿ ದಿಯಾ ತಾ. ಅಲ್ಲಿ ಪೈಸೆ ಕೊಡಬೇಕಾಗಿತ್ತು, ಆದರೆ ಅದರ ಬದಲಾಗಿ ಅಠನ್ನಿಯನ್ನ ಲೇಖಕರು ಆ ರೇವಡಿ ಅವನಿಗೆ ಕೊಟ್ಟಿದ್ರು. ಆಮೇಲೆ ಅಠನ್ನಿ ಲೌಟ ಕ್ಷಮಾ ಮಾಂಗ, ಮತ್ತೆ ವಾಪಸ್ ಹೋಗ್ತಾರೆ ಆ ರೇವಡಿ ವಾಲೆ ಕಡೆ. ಅವಾಗ ಏನ್ ಮಾಡ್ತಾನಪ್ಪ ಅಂದ್ರೆ ಲೇಖಕರ 8 ಕೊಟ್ಟು ಅವನೇ ಆ ರೇವಡಿ ವಾಲ ಏನ್ ಮಾಡ್ತಾನಪ್ಪ ಅಂದ್ರೆ ಲೇಖಕರಿಗೆ ಕ್ಷಮೆಯನ್ನ ಕೇಳ್ತಾನೆ. ನೋಡಿ, ಇಷ್ಟಿತ್ತು ಈ ಒಂದು ಕಥೆಯಲ್ಲಿರ್ತಕ್ಕಂಥ ಎಲ್ಲ ಅಂಶಗಳನ್ನು ಮುಗಿದೋಯ್ತು. ಬರೀ ಕೀ ಪಾಯಿಂಟ್ಸ್ ಅಲ್ಲಿ ನಾನು ನಿಮ್ಗೆ ಮೈಂಡ್ ಮ್ಯಾಪ್ ಮೂಲಕನೇ ಈ ಒಂದು ಕಥೆಯನ್ನ ಪೂರ್ಣವಾಗಿ ನಿಮ್ಗೆ ಹೇಳಿಕೊಟ್ಟೆ, ಮುಗೀತು. ಇನ್ನ ಇಲ್ಲಿ ಇಷ್ಟು ವಿಲೋಮ ಶಬ್ದಗಳನ್ನ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ನೆನಪಿನಲ್ಲಿ ಇಟ್ಕೊಳ್ಬೇಕು. ಫಸ್ಟ್ ಒನ್, ಶಾಮ್ ಸುಬಹ, ಖರೀದನಾ ಬೇಚನಾ, ಬೇಇಮಾನ್ ಇಮಾನ್, ಶಿಕ್ಷಿತ್ ಅಶಿಕ್ಷಿತ್, ಗಮ್ ಖುಷಿ. ಓಕೆ, ಇಲ್ಲಿ 5 ವಿಲೋಮ ಶಬ್ದಗಳ ಬಹಳಷ್ಟು ಇಂಪಾರ್ಟೆಂಟ್ ಇದಾವೆ ವಿದ್ಯಾರ್ಥಿಗಳೇ, ಅದಕ್ಕಾಗಿ ನಿಮ್ಗೆ ಹೇಳಿದ್ದೀನಿ. ಇವುಗಳ ಬಗ್ಗೆ ಸ್ವಲ್ಪ ಗಮನದಲ್ಲಿ ಇಡಿ. ಇನ್ನು ಮುಂದೆ ಇಲ್ಲಿ ಏನ್ ಮಾಡೋದು ಅಂತಂದ್ರೆ ವಚನ ಇದಾವೆ, ಏಕವಚನ, ಬಹುವಚನ, ಇವುಗಳು ಕೂಡ ಇಂಪಾರ್ಟೆಂಟ್. ಚೀಜ್ ಚೀಜೆ, ರಾಸ್ತಾ ರಾಸ್ತೆ, ಫಲ್ ಫಲ್, ಘರ್ ಘರ್, ಆಂಕ್ ಆಂಖೆ, ರೇವಡಿ ರೇವಡಿಯ. ಇವಿದ್ದು ಮುಖ್ಯವಾಗಿ 6 ಏಕವಚನ ಮತ್ತು ಬಹುವಚನದಲ್ಲಿರ್ತಕ್ಕಂಥ ಒಂದು ಪ್ರಶ್ನೆಗಳು ವಿದ್ಯಾರ್ಥಿಗಳೇ. ಇಲ್ಲಿಯವರೆಗೆ ನಾವು ನೋಡಿ, ಕಥೆ, ಕಥೆಯ ಆಶಯ, ಕಥೆಗಾರರ ಪರಿಚಯ, ಕಥೆಯ ಸಂಪೂರ್ಣವಾಗಿರ್ತಕ್ಕಂಥ ಸಾರಾಂಶವನ್ನ ನಾವೇನ್ ಮಾಡಿವಪ್ಪ ಅಂದ್ರೆ ಕೀ ಪಾಯಿಂಟ್ಗಳ ಮೂಲಕ ನೆನಪಿನಲ್ಲಿ ಇಟ್ಕೊಂಡಿವಿ. ಅಲ್ಲೆಲ್ಲ ಪ್ರಶ್ನೆಗಳು ಬಂದು ಆ ಕೀ ಪಾಯಿಂಟ್ ಅಲ್ಲಿನೇ ಇಡೀ ಹೋಲ್ ಆಗಿರ್ತಕ್ಕಂಥ ಪಾಠದ ಎಲ್ಲಾ ಪ್ರಶ್ನೆಗಳನ್ನ ಅಲ್ಲಿ ನಾನು ಸೇರಿಸಿ ಅದನ್ನ ರೆಡಿ ಮಾಡಿ ಇಟ್ಟಿದ್ದೀನಿ. ಜೊತೆಗೆ ಈ ಒಂದು ಕಥೆಯಲ್ಲಿರ್ತಕ್ಕಂಥ ಮುಖ್ಯವಾಗಿ ಏಕವಚನ, ಬಹುವಚನ ಮತ್ತು ವಿಲೋಮ ಶಬ್ದಗಳನ್ನ ಸಹಿತ ನಾನು ನಿಮ್ಗೆ ಹೇಳಿದ್ದೀನಿ. ಇಷ್ಟು ಓದಿದ್ರೆ ಖಂಡಿತವಾಗಿ ಈ ಪಾಠದ ಮೂಲಕ ಬರ್ತಕ್ಕಂಥ ಒಟ್ಟು 4 ಅಂಕಗಳನ್ನು ತಾವೇನ್ ಮಾಡ್ಬೋದು, ಆರಾಮವಾಗಿ ಗಳಿಸಿಕೊಳ್ಬಹುದು. ವಿದ್ಯಾರ್ಥಿಗಳೇ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನನಗಂತೂ ಗ್ಯಾರಂಟಿ ಇದೆ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ. ಯಾಕಂದ್ರೆ ಈ ತರನಾಗಿ ಮೈಂಡ್ ಮ್ಯಾಪ್ ಆಗಿರ್ಬೋದು ಮತ್ತು ಕ್ವಿಕ್ ರಿವಿಷನ್ ವಿಡಿಯೋಗಳು ಸಿಗ್ತಕ್ಕಂಥದ್ದು ಅಪರೂಪ. ಸಿಕ್ಕರೂ ಕೂಡ ಅದು ಕಾಪಿನೇ ಮಾಡಿರ್ತಾರೆ. ಸೊ ಒಬ್ರು ಮಾಡಿದ್ರೆ ಸಾಕು, ಅದನ್ನೇ ನೋಡಿ ಇನ್ನೊಬ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಅದೇ ವೇಯಲ್ಲಿ ಹೋಗ್ತಾರೆ. ಓಕೆ, ಅದು ಬೇರೆ ವಿಷಯ. ಆದ್ರೂ ಕೂಡ ಸೊ ಒಂದು ಏನಾದ್ರೂ ನಮ್ದೇ ಆಗಿರ್ತಕ್ಕಂಥ ನವೀನತೆ, ಕ್ರಿಯೇಟಿವಿಟಿ ಅಂತಕ್ಕಂಥದ್ದು ಇರಬೇಕು. ಅಂದ್ರೆ ಮಾತ್ರ ಅದು ಒಂದು ಕ್ರಿಯೇಟರ್ ಒಂದು ಗುಣ ಅಂತ ಹೇಳ್ತೀವಿ. ಸೊ ಏನಾದ್ರೂ ಇರಲಿ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಶೇರ್ ಮಾಡಲು ಮರೆಯದಿರಿ. ನಮ್ಮದೇ ಆಗಿರ್ತಕ್ಕಂಥ ಚಾನಲ್ಗಳಾಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮ್ ಆಗಿರ್ಬೋದು, ಜಸ್ಟ್ ಫಾರ್ ಫನ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತೋದ್ರಿಂದ ಮುಂಬರ್ತಕ್ಕಂಥ ಪಾಠಕ್ಕೆ ಸಂಬಂಧಪಟ್ಟಂತೆ, ಎಂಟರ್ಟೈನ್ಮೆಂಟ್ಗೆ ಸಂಬಂಧಪಟ್ಟಂತೆ ಜಸ್ಟ್ ಫಾರ್ ಫನ್ ಅಲ್ಲಿ ತುಂಬಾ ಚೆನ್ನಾಗಿರ್ತಕ್ಕಂಥ ವಿಡಿಯೋಗಳು ಇದಾವೆ. ಸೊ ನೋಡ್ಬೋದು, ರೀಸೆಂಟ್ ಆಗಿರ್ತಕ್ಕಂಥ ಕ್ರಿಕೆಟ್ಗೆ ಸಂಬಂಧಪಟ್ಟಂತೆ ನಾವು ಅಲ್ಲಿ ಎಂಟರ್ಟೈನ್ಮೆಂಟ್ ಆಗಿರ್ತಕ್ಕಂಥ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ. ಆಮೇಲೆ ಇಲ್ಲಿ ಸ್ಟಡಿ ವಿತ್ ಪರಶುರಾಮ್ ಅಂತಕ್ಕಂಥ ಚಾನಲ್ನಲ್ಲಿ ಸ್ಟಡಿ ರಿಲೇಟೆಡ್ SSLCಗಂತೂ ಈ ಥರ ಆಗಿರ್ತಕ್ಕಂಥ ಚಾನಲ್ಗಳು ನಿಮಗೆ ಸಿಗೋದೇ ಇಲ್ಲ. ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಉತ್ತಮ ಗುಣಮಟ್ಟದ ನಿಮಗೆ ಮಟೀರಿಯಲ್ಗಳನ್ನು ಕೊಡ್ತಾ ಇದ್ದೀವಿ, ಬಹಳಷ್ಟು ಕಷ್ಟಪಡ್ತಾ ಇದ್ದೀವಿ. ಅದಕ್ಕಾಗಿ ತಾವುಗಳು ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಲು ಮರೆಯದಿರಿ.